ಇಲ್ಲಿ ಒಳ್ಳೇದು ಕೆಟ್ಟದು ಅಂತ ಕೂತ್ಕೊಂಡು ಡಿಸೈಡ್ ಮಾಡಕ್ ನನಗೆ ಟೈಮ್ ಇಲ್ಲ. ಮಸ್ತಾನೆ ಯಾರು ಗೊತ್ತೇನೋ, ಬೆಂಗಳೂರಿಗೆ ದೊಡ್ಡ ದಾದ, ಅಂಡರ್ ವರ್ಲ್ಡ್ ಡಾನು. ಇಮ್ಮಿಡಿಯೇಟ್ ಆಗಿ ಊರ್ ಹೊರಟ್ಬಿಡೋ. ರೀ, ತಿಂಡಿ ರೆಡಿ. ಹಾ, ಬಂದೆ. ಬನ್ನಿ. ಪೂರ್ಣಿ, ನಾನು ಬಡಿಸ್ಕೊತೀನಿ, ನೀನು ಹೊರಡು ಲೇಟ್ ಆಗುತ್ತೆ. ಇಲ್ಲ ರೀ, ನಿಮಗೆ ಬಡಿಸ್ಬಿಟ್ಟು ನೀವು ತಿಂದಾದ್ಮೇಲೆ ಹೋಗ್ತೀನಿ. ಇಲ್ಲ ಪೂರ್ಣಿ, ನನಗೆ ಯಾಕೋ ಹಸಿವಿಲ್ಲ, ನಾನು ಆಮೇಲೆ ತಿಂಡಿ ತಿಂತೀನಿ, ನೀನು ಹೊರಡು ಲೇಟ್ ಆಗುತ್ತೆ. ಸರಿ ರೀ. ಇದರಲ್ಲಿ ತಿಂಡಿ ಇಟ್ಟಿದ್ದೀನಿ, ಮತ್ತೆ ಅಲ್ಲಿ ಮಧ್ಯಾಹ್ನ ನಿಮ್ಗೆ ಊಟಕ್ಕೆ ಏನ್ ಬೇಕೋ ಎಲ್ಲ ಮಾಡಿಟ್ಟಿದ್ದೀನಿ. ನಿಮಗೆ ಯಾವಾಗ ಬೇಕೋ ಹಾಕೊಂತೀನಿ. ಅಷ್ಟರಲ್ಲಿ ನಾನು ಹೋಗಿ ಕಾವೇರಿನ ನೋಡ್ಕೊಂಡು ಸಂಜೆ ಅಮ್ಮನ ಜೊತೆ ಬರ್ತೀನಿ. ನಿಧಾನಕ್ಕೆ ಹೋಗಿ ನಿಧಾನಕ್ಕೆ ಬಾ. ಸರಿ. ರೀ, ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಓಕೆ, ಹುಷಾರಾಗಿ ಹೋಗ್ಬಾ. ಬಾ. ಅದೇ ಬೋರಿಂಗ್ ಚಿತ್ರಾನ್ನ, ಇಡ್ಲಿ. ಸ್ವೀಟಾಗಿ ಲಡ್ಡು ರಸಗುಲ್ಲ ತಿನ್ಬೇಕಾದ್ರೆ ಇದೆಲ್ಲ ಯಾಕೆ? ಮೋನಿಕಾ, ಲವ್ ಯು ಮೋನಿಕಾ. ಕಾವೇರಿ, ತಗೋ ಗಂಜಿ ಕುಡಿ. ಅಯ್ಯೋ ಅಮ್ಮ ಬೇಡ, ಇವಾಗ ತಾನೇ ತಿಂಡಿ ತಿಂದಿದ್ನಲ್ಲ. ನೀನ್ ತಿಂಡಿ ತಿಂದು ತುಂಬಾ ಹೊತ್ತಾಯ್ತು, ಸುಸ್ತಾಗಿರ್ತೀಯ. 2 ಗಂಟೆಗೊಮ್ಮೆ ಏನಾದ್ರೂ ತಿಂತಾ ಇರ್ಬೇಕು, ಅವಾಗ್ಲೇ ನೀನ್ ಬೇಗ ಹುಷಾರಾಗೋದು. ತಗೋ. ಅಮ್ಮ, ನಂಗ್ ಹಸುವಿಲ್ಲ. ಈಗೆಲ್ಲ ಹೇಳಿದ್ರೆ ನೀನ್ ಕೇಳಲ್ಲ, ನಾನೇ ತಿನ್ನಿಸ್ತೀನಿ. ಎಲ್ಲಿ ಆ ಮಾಡು. ಅಮ್ಮ, ಅವರ ಏನ್ ಭಟ್ರೆ? ಶಿವ ಪೂಜೆ ನಡೆಯೋ ಹೊತ್ನ್ಯಾಗ ಕರಡಿ ಬಂದಂಗ ಬಂದು ನಿಂತ್ಕೊಂಡೆ ಅಂತಂದು ಬೇಜಾರ್ ಮಾಡ್ಕೋಬೇಡ್ರಿ. ಅದು ನಾ ಬಂದಿರೋ ವಿಷಯ ಏನಪ್ಪಾ ಅಂತಂದ್ರ, ರಾಮ್ ಸರ್ ಅರ್ಬಿ ತಗೊಂಡು ಹೋಗಾಕ ಬಂದಿನ್ರಿ. ಯಾಕೆ? ಅವರು ಮತ್ತೆ ನೀವು ಇದೇ ಖೋಲಿಯಾಗಿರ್ಬೇಕಂತ್ರಿ. ಅವರು ಗೆಸ್ಟ್ ರೂಮ್ನ್ಯಾಗ ಇರ್ತಾರಂತ್ರಿ, ಅದಕ್ಕೆ ಅರ್ಬಿ ತಗೊಂಡು ಬಾ ಅಂತಂದ್ರು, ಅದಕ್ಕೆ ತಗೊಂಡು ಹೋಗಾಕ ಬಂದಿನ್ರಿ. ಸರಿ ಆದ್ರಿ ಅವರ ತಾವು ಮುಂದುವರ್ಸ್ರಿ. ನೀನ್ ತಗೋ. ಅವರ ಅರ್ಬಿ ತಗೊಂಡಿನ್ರಿ. ಏನಾರ ಬೇಕಾತಪ್ಪ ಅಂತಂದ್ರ ಒಂದು ಕೂಗು ಹಾಕ್ರಿ, ಟೊಯ್ ಅಂತ ಅಟೆಂಡ್ ಆಗಿಬಿಡ್ತೇನ್ರಿ. ಯಾರು ನೀ ಯಾರು, ಎಲ್ಲಿಂದ ಬಂದೆ, ಯಾವ ಊರು, ಬದುಕಿದ್ದ ಒಂದ್ ನಿಮಿಷ ನಿಂತ್ಕೊಳ್ಳಿ. ಓರಿ, ಏನು ಮಾವನ್ ಬಟ್ಟೆ ಎಲ್ಲ ತಗೊಂಡ್ ಹೋಗ್ತಾ ಇದ್ದೀರಾ? ಆದ್ರ ಗೆಸ್ಟ್ ರೂಮಿಗೆ ತಗೊಂಡ್ ಹೋಗಾಕತ್ತೀನ್ರಿ. ಗೆಸ್ಟ್ ರೂಮ್ಗ? ಯಾಕೆ? ಯಾಕಪ್ಪ ಅಂತಂದ್ರ ಕಾವೇರಿ ಅಮ್ಮೋರು ಮತ್ತ ಅವ್ರಮ್ಮೋರು ಒಂದ ರೂಮ್ನಾಗಿರ್ಲಿ, ನಾ ಬೇಕಾರ ಗೆಸ್ಟ್ ರೂಮ್ನಾಗ ಇರ್ತೀನಿ ಅಂತ ರಾಮ್ ಸರ್ ಹೇಳ್ಯಾರ್ರಿ. ಅದಕ್ಕೆ ಬಟ್ಟಿ ತಗೊಂಡ್ ಹೊಂಟೀನ್ರಿ. ಎನಿ ಅಬ್ಜೆಕ್ಷನ್? ಓಹೋ, ಹೌದಾ? ಒಬ್ಬೊಬ್ರೆ ಮನೆಗ್ ಬರ್ತಿದ್ದ ಹಾಗೆ ಒಬ್ಬೊಬ್ರು ಜಾಗನ ಕಿತ್ಕೊಳ್ಳೋದಕ್ಕೆ ಹೊರಟಿದ್ದಾರೆ. ಮೊದ್ಲು ಮಗಳು ಬಂದ್ಲು, ಮನೆಯಲ್ಲಿ ಕಂಪನಿನಲ್ಲಿ ನಮಗ್ ಸಿಗ್ಬೇಕಾಗಿರೋ ಜಾಗನ ಕಿತ್ಕೊಂಡು ನಮ್ ತಲೆ ಮೇಲೆ ಕೂತ್ಕೊಂಡ್ಲು. ಈಗ ಅವಳು ಬಂದು ಮಾವ ಇರ್ಬೇಕಾಗಿದ್ದ ಜಾಗದಲ್ಲಿ ಕೂತು ಮಾವನ್ ಜಾಗನ ಕಿತ್ಕೊಂಡಿದ್ದಾಳೆ. ಮನೆ ಯಜಮಾನ್ರ ಸ್ಥಾನನೇ ಬದಲಾಯಿಸಿದಾಳೆ. ಇನ್ನು ಮಿಕ್ಕವ್ರ ಕತೆ ಇನ್ನೇನೋ. ಹುಷಾರು ಭಟ್ರೆ, ದಿನೇ ದಿನೇ ಮನೆಗೆ ಹೊಸ ಕೆಲಸದವರು ಆಡ್ ಆಗ್ತಾ ಇದ್ದಾರೆ. ಆಮೇಲೆ ನಿಮ್ ಕೆಲ್ಸನೂ ಹೋಗ್ಬಿಡುತ್ತೆ. ಹುಷಾರಾಗಿರಿ.